ದೇವೀಸ್ ಕಿಚನ್, ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ ಬನ್ನಿ ಅಡುಗೆ ಕಲಿಯೋಣ. ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಮಾವಿನಕಾಯಿ ಮೇಳ ನಮ್ಮ ದೇವೀಸ್ ಕಿಚನಲ್ಲಿ ನಡೀತಾ ಇದೆ. ಅಂದರೆ ಮಾವಿನಕಾಯಿ ಖಾದ್ಯಗಳ ವೆರೈಟಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದ್ಭುತವಾದಂತಹ ಮಾವಿನಕಾಯಿನಿಂದ ಮಾಡಬಹುದಂಥ ಒಂದು ರಸಮ್ ಅಥವಾ ಸಾರು, ತಿಳಿ ಸಾರು. ತುಂಬ ಚೆನ್ನಾಗಿರುತ್ತೆ. ತುಂಬ ಕಡಿಮೆಯಾದಂಥ ಪದಾರ್ಥಗಳನ್ನ ಬಳಸಿ ಭಾಳ ಸೊಗಸಾದಂಥ ಅಡುಗೆ ಮಾಡಬಹುದಾದಂಥ ಒಂದು ವಿಧಾನ ಇದು. ಯಾರು ಬೇಕಾದರೂ ಮಾಡಬಹುದು. ಕೆಡುತ್ತಾ ಅಂದರೆ ಖಂಡಿತ ಕೆಡೋದಿಲ್ಲ, ಕೆಡೋಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯ ಒಂದು ಅಡುಗೆ ಇದು. ಬನ್ನಿ ಕಲ್ತ್ಕೊಳ್ಳೋಣ ಮಾವಿನಕಾಯಿ ರಸಮ್ ಮಾಡೋದು ಹೇಗೆ ಅಂತ. ಬೇಕಾಗುವ ಪದಾರ್ಥಗಳಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಮಾವಿನಕಾಯಿ ಬೇಕು. ಇಲ್ಲಿ ನಾನು ಒಂದು ಮಾವಿನಕಾಯಿಯನ್ನು ತೊಗೊಳ್ತೀನಿ, ಸಾಕಾಗತ್ತೆ. ಈ ಮಾವಿನಕಾಯಿ ಹುಳಿ ಮಾವಿನಕಾಯಿ ಆಗಬೇಕು, ನೆನಪಿರಲಿ. ಇದು ಕೂಡ ಹಸಿ ಮಾವಿನಕಾಯಿ. ಸ್ವಲ್ಪ ಹಣ್ಣಾಗಿದ್ರೂ ಚೆನ್ನಾಗಿರೋದಿಲ್ಲ, ಹಸಿ ಮಾವಿನಕಾಯೇ ಇರಲಿ. ಸೊ ಈ ಹಸಿ ಮಾವಿನಕಾಯಿ ಬೇಕು. ಜೀರಿಗೆ 1 ಚಮಚ, ಮೆಣಸು 1 ಚಮಚ, ಅರಿಶಿನ 1 ಚಮಚ ಬೇಕಾಗುತ್ತೆ. ನಂತರ ಅಚ್ಚ ಖಾರದ ಪುಡಿ ಅಥವಾ ನಿಮ್ಮ ಮನೆಯ ಸಾಂಬಾರು ಪುಡಿ ಇರ್ಬೋದು, ಎರಡನ್ನೂ ಕೂಡ ಬಳಸ್ಕೋಬೋದು. ಮೆಂತ್ಯ 1 ಚಮಚ ಹುರಿದು ಪುಡಿ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಗ್ಗರಣೆ ನಂತರ ಹಾಕೋದಕ್ಕೆ. ಆಮೇಲೆ ಹಿಂಗು ಬೇಕಾಗತ್ತೆ. ಅದಾದ ನಂತರ ಕರಿಬೇವಿನ ಸೊಪ್ಪು ಬೇಕಾಗತ್ತೆ. ಮತ್ತು ಬೆಲ್ಲ ಕೂಡ ಬೇಕಾಗುತ್ತೆ. ಸೊ ಬೆಲ್ಲವನ್ನು ಕೂಡ ಸ್ವಲ್ಪ ರೆಡಿ ಮಾಡಿಟ್ಕೊಳ್ಳಿ. ನಂತರ ಸಾಸಿವೆ ಜೊತೆಗೆ ನಮಗೆ ಒಗ್ಗರಣೆಗೆ ಹಾಕಲಿಕ್ಕೆ ಎಣ್ಣೆ ಬೇಕಾಗತ್ತೆ. ಇದೆಲ್ಲ ಕಾಮನ್ ಆಗಿ ನಾವು ಉಪಯೋಗಿಸೋವಂಥದ್ದು. ಜೊತೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವೆಲ್ಲ ತೆಗೆದಿಟ್ಕೊಂಡಾಯ್ತಾ ನೀವು? ಬನ್ನಿ ಮಾಡೋಣ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಳ್ಳೋಣ. ಮಾವಿನಕಾಯಿ ಹುಳಿ ಇರಬೇಕು, ಹಣ್ಣಾಗಿರಬಾರ್ದು. ಸೊ ಮಾವಿನಕಾಯಿ ತೊಗೊಂಡು ಅದನ್ನು ನಾವು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕೋಣ. ಅದು ಮುಳುಗುವಷ್ಟು ನೀರನ್ನು ಹಾಕಿ ಅರಿಶಿನ 1 ಚಮಚ, ಎಣ್ಣೆ, ಆಮೇಲೆ ಒಂಚೂರು ಉಪ್ಪನ್ನು ಕೂಡ ಈಗಲೇ ಹಾಕೋಣ. ಸೊ ಹಾಕಿಬಿಟ್ಟು ನಂತರದಲ್ಲಿ 1 ಚಮಚ ಜೀರಿಗೆ, ಈ ಜೀರಿಗೆಯನ್ನು ಕೂಡ ಹಾಕಿ, ನಾನು ಹೇಳ್ತಾ ಇದ್ದೀನಿ ಮಾವಿನಕಾಯಿ ಮುಳುಗುವಷ್ಟು ನೀರು ಹಾಕಬೇಕು ಅಂತ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ಅದನ್ನು ನಾವು ಬೇಯಲಿಕ್ಕೆ ಇಡೋಣ. ಕುಕ್ಕರು 1 ವಿಸಿಲ್ ಬಂದ ತಕ್ಷಣ ನಾವು ಆರಿಸ್ಬಿಡ್ಬೋದು. ಆಮೇಲೆ ತಣ್ಣಗಾದ ನಂತರ ನೋಡಿ ಈ ರೀತಿ ತೆಕ್ಕೊಂಡ್ರೆ ಮಾವಿನಕಾಯಿ ಹೀಗೆ ಬೆಂದ್ಬಿಟ್ಟಿರುತ್ತೆ, ಚೆನ್ನಾಗಿ ಬೆಂದು ಹೋಗಿರುತ್ತೆ. ಆಯಿತಾ? ಸೊ ಈ ಬೆಂದಿನ ಮಾವಿನಕಾಯಿನ ನಾವೇನು ಮಾಡಬೇಕೀಗ, ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ, ಬಿಸಿ ಇರುತ್ತೆ. ತಣ್ಣೀರನ್ನು ಹಾಕ್ಕೊಂಡು ಈಗ ನೀವೇನು ಮಾಡಬೇಕು, ಈ ಮಾವಿನಕಾಯನ್ನು ನೀವು ಬೇರೆ ಬಟ್ಲೆ ಬೇಕಾದ್ರೆ ವರ್ಗಾಯಿಸ್ಕೊಂಡು ನನ್ನನ್ನು ಇಲ್ಲಿ ತಣ್ಣೀರು ಹಾಕ್ಕೊಂಡು ಆ ಸಿಪ್ಪೆಯನ್ನು ಮೊದಲು ತೆಗೆದ್ಬಿಡಿ. ಸಿಪ್ಪೆ ಹಾಗೆ ಬಂದ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಆ ಸಿಪ್ಪೆ ಒಳಗಡೆ ಸಾಕಷ್ಟು ನೀವು ತಿರುಳಿರುತ್ತೆ, ಅದನ್ನೆಲ್ಲ ನೀವು ಈ ರೀತಿ ಬಗ್ಗಿಸ್ಕೋಬೇಕು. ಅದಕ್ಕೆ ಈ ರೀತಿ ತೆಕ್ಕೊಂಡು ಆನಂತರ ಸಿಪ್ಪೆಯನ್ನು ಆ ಕಡೆ ಹಾಕ್ಬಿಡೋಣ. ಸಿಪ್ಪೆಯಲ್ಲಿರುವಂಥ ಅಂಶಗಳೆಲ್ಲ ನೀಟಾಗಿ ತೆಕ್ಕೊಂಡಾದ ನಂತರ ಸಿಪ್ಪೆಯನ್ನು ನಾವು ಬಿಸಾಕಿ, ಇದನ್ನ ಯಾಕಂದರೆ ಇದು ಕಹಿ ಬರುತ್ತೆ ಅದಕ್ಕೋಸ್ಕರ ನಾವು ಹಾಕಲ್ಲ. ಸೊ ಸಿಪ್ಪೆಯನ್ನು ತೆಗೆದು ಹಾಕ್ತಾ ಇದ್ದೀವಿ. ಆ ನಂತರದಲ್ಲಿ ಈ ವಾಟೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದ್ರ ಸುತ್ತ ಇರುವಂಥ ನಾವು ಏನಿದೆ ಈ ಒಂದು ತಿರುಳನ್ನು ತೆಕ್ಕೋಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಆ ನೀರಿನಲ್ಲಿ ನಾವು ವಾಟೆಯನ್ನು ನಾವು ಈ ರೀತಿ ಕಿವುಚ್ಕೊಂಡ್ಬಿಡೋಣ. ಕಂಪ್ಲೀಟಾಗಿ ಕಿವುಚ್ಕೊಂಡಾಗ ನೋಡಿ ಈ ರೀತಿ ತಿರುಳೆಲ್ಲ ಬಂದ್ಬಿಡುತ್ತೆ. ಕೈಯಲ್ಲಿ ಮತ್ತೆ ಕಿವುಚ್ಬೇಕಾಗತ್ತೆ. ಸೊ ಸಂಪೂರ್ಣವಾಗಿ ಏನು ತಿರುಳಿರುತ್ತೆ ಅದಷ್ಟು ಬಂದ್ಬಿಡುತ್ತೆ. ಅದಾದ ನಂತರ ನಾವು ವಾಟೆಯನ್ನು ಈಗ ತೆಗೆದು ಬಿಸಾಕೋಣ. ಆಯಿತು, ವಾಟೆಯ ಕತೆ ಆಯಿತು. ವಾಟೆಯ ಕಂಪ್ಲೀಟಾಗಿ ತಿರುಳನ್ನು ತೆಕ್ಕೊಂಡ ನಂತರ ವಾಟೆಯನ್ನು ನಾವು ಬಿಸಾಕೋಣ. ಈ ವಾಟೆಯನ್ನು ತೆಗೆದ ನಂತರ ಮತ್ತೊಮ್ಮೆ ಏನು ಮಾಡಬೇಕು, ಇದನ್ನು ನೀವು ಚೆನ್ನಾಗಿ ಕಡ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಏನು ಮಾಡ್ತೀರಾ, ಇದನ್ನೆಲ್ಲ ನೀವು ಅದೇ ಈಗ ಮುಳುಗ ನೀರಿತ್ತಲ್ಲ ಕುಕ್ಕರಲ್ಲಿ, ಆ ನೀರಿಗೆ ಬಗ್ಗಿಸ್ಕೊಂಡು ಚೆನ್ನಾಗಿ ಕಡೀರಿ. ಆಮೇಲೆ ಎಲ್ಲದಕ್ಕೂ ಸೇರಿಸಿ ಒಂದು 4 ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನಕಾಯಿ, ಹಾಗೆಯೇ ಉಪ್ಪನ್ನು ಹಾಕಿ, ಬೆಲ್ಲ ನೋಡಿ ಇಲ್ಲಿ ತೋರಿಸ್ತೀನಿ ನಾನು, ಬೆಲ್ಲ ಸ್ವಲ್ಪ ತೋರಿಸ್ತಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟಕ್ಕೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೆಲ್ಲ ಮುಂದಿದ್ರೂ ಕೂಡ ರುಚಿ ಇರುತ್ತೆ, ಏನು ತೊಂದರೆ ಇಲ್ಲ. ಈಗ 1 ಚಮಚ ಮೆಣಸನ್ನು ಹಾಕ್ಕೊಳ್ಳಿ. ಅಷ್ಟೇ ಅಲ್ಲ, ಮೆಂತ್ಯ ಇದೆಯಲ್ಲ, ಮೆಂತ್ಯ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀರ ನೋಡಿ, ಅದು ಬೇಕಾಗುತ್ತೆ. ಸೊ ಹುರಿ ಮಾಡಿಟ್ಕೊಂಡ ಮೆಂತ್ಯದ ಪುಡಿಯನ್ನು 1 ಚಮಚ ಹಾಕಿ, ಇದನ್ನು ಹಾಕಿದ ನಂತರ ಹಾಗೆಯೇ ಖಾರಕ್ಕೆ ತಕ್ಕಾಗೆ ಮೊದಲೇ ಅದೊಂಚೂರು ಖಾರ ಇದೆ ಹಸಿ ಮೆಣಸಿನಕಾಯಿ, ಅದನ್ನು ನೋಡಿಕೊಂಡು 1 ಅಥವಾ 1.5 ಚಮಚದಷ್ಟು ನೀವು ಖಾರವನ್ನು ಹಾಕಿ ಒಂದು ಸತಿ ಎಲ್ಲ ಕಡ್ಕೊಳ್ಳಿ. ಇದನ್ನು ಒಂದು 3-4 ಜನಕ್ಕಾಗಷ್ಟು ಸಾರನ್ನು ಮಾಡಬಹುದು ಈ ಮಾವಿನಕಾಯಿಯಿಂದ. ಸೊ ಚೆನ್ನಾಗಿ ಕಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಈಗ ಕುದಿಲಿಕ್ಕೆ ಇಡಬೇಕಾಗತ್ತೆ. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ದ ನಂತರ ನೀವು ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ. ಅಕಸ್ಮಾತ್ ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಆರ್ಡ್ರ್ ಮಾಡ್ಕೋಬೋದು. ಸೊ ಕುದಿಬೇಕು ಚೆನ್ನಾಗಿ, ಅದೆಲ್ಲ ಹಸಿ ಅಂಶ ಹೋಗೋವರೆಗೂ ಕುದಿಬೇಕು.
ಕುದೀತಾ ಇರುವಾಗ ನೀವೇನು ಮಾಡೋದು, ಈ ಕಡೆ ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದು ಕುದಿಯೋಷ್ಟೊತ್ತಿಗೆ ನೀವು ಒಂದು ಸೌಟು ಅಥವಾ ಯಾವುದಾದ್ರು ಒಗ್ಗರಣೆ ಪಾತ್ರೆ ತೊಗೊಂಡು ಅದರಲ್ಲಿ 1 ಚಮಚ ಎಣ್ಣೆ, ಸಾಸಿವೆ ಮತ್ತು 1 ಚಮಚ ಜೀರಿಗೆಯನ್ನು ಹಾಕಿ. ಜೀರಿಗೆ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ, ಡಿಫ್ರೆಂಟ್ ರುಚಿ ಕೊಡುತ್ತೆ ಸಾರುಗಳಿಗೆ. ಹಾಗಾಗಿ ಆಫ್ ಮಾಡಿ ಈ ಒಂದು ಕ್ಷಣದಲ್ಲಿ ಮತ್ತೆ ನೀವು ಹಿಂಗನ್ನು ಹಾಕಬೇಕು ಘಮಕ್ಕೆ. ಅಷ್ಟೇ ಅಲ್ಲ, ಕರಿಬೇವಿನ ಸೊಪ್ಪೇನಿದೆ ಅದನ್ನು ನಾವು ಹಾಕ್ಕೊಳ್ಳಿ. ಸೊ ಇವಿಷ್ಟು ಆದ ನಂತರ ಒಗ್ಗರಣೆ ರೆಡಿ. ನೀವು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಇಲ್ಲಿ ಕುದಿ ಬಂದಿದೆ ಆಲ್ರೆಡಿ, ಯಾಕಂದರೆ ಇದು ತುಂಬ ಹೊತ್ತು ತೊಗೊಳ್ಳೋದಿಲ್ಲ. ಸೊ ಕುದ್ದ ನಂತರ ನೀವು ಇದನ್ನು ಸ್ಟವನ್ನು ಆಫ್ ಮಾಡಿಬಿಡಿ. ಸ್ಟವನ್ನು ಆಫ್ ಮಾಡಿದ ನಂತರ ನೀವೀಗ ಇದಕ್ಕೆ ನೀವೇನು ಮಾಡಬೇಕು, ಒಗ್ಗರಣೆಯನ್ನು ಸೇರಿಸಬೇಕು. ಸೊ ಸ್ಟವ್ ಆಫ್ ಮಾಡಿಕೊಂಡು ಆ ನಂತರದಲ್ಲಿ ಒಗ್ಗರಣೆಯನ್ನು ಸೇರಿಸಿ, ಯಾಕಂದರೆ ಮತ್ತೆ ಕುದಿಯೋದು ಬೇಡ. ಸೊ ಇಷ್ಟಾದ ನಂತರ ಈಗ ಒಗ್ಗರಣೆಯನ್ನು ಸೇರಿಸ್ಬಿಡಿ. ಘಮಘಮಿಸುವಂತಹ, ಬಾಯಲ್ಲಿ ರುಚಿ ಬರುವಂತಹ, ಹಾಗೆ ನೀವು ತಿಂದಾಗ ವಾವ್ ಅನಿಸುವಂತಹ ಸಾರು ರೆಡಿ. ಈಗ ಕೊನೆಯಲ್ಲಿ ನೀವು ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡಿ. ರೆಡಿ ಆಗೋಯ್ತು ಮಾವಿನಕಾಯಿ ಸಾರು. ಮೊದಲಿನ ವಾಟೆ ಸಾರು ಅಂತ ಕೂಡ ಅಂತಿದ್ರು. ಕೆಲವರು ವಾಟೆಯನ್ನು ಹಾಗೆ ಇಟ್ಟಿರ್ತಾರೆ. ಬೇಡ, ವಾಟೆಯನ್ನು ಹಾಗೆ ಇಡೋದು ಬೇಡ, ಅದನ್ನು ತೆಗೆದು ಆಚೆ ಹಾಕೋಣ. ಸೊ ಈಗ ತಿರುಳು ಎಲ್ಲ ಸೇರಿ ಒಂದು ತಿಳಿ ಸಾರಾಗಿದೆ. ಸಕ್ಕರಾಗಿರೋವಂಥ ತಿಳಿ ಸಾರು. ಟ್ರೈ ಮಾಡಿ ನೋಡಿ, ಯಾಕಂದರೆ ಮಾವಿನಕಾಯಿ ಸೀಸಲ್ಲಿ ಏನೇನು ಟ್ರೈ ಮಾಡಬೇಕೋ ಅವೆಲ್ಲ ನೀವು ಮಾಡಲೇಬೇಕಾಗತ್ತೆ. ಮಾಡ್ತೀರಲ್ವಾ? ಭಾಳ ರುಚಿಯಾದಂಥ ಸಾರು, ಮಿಸ್ ಮಾಡಲೇಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಒಂದು ಕಿವಿ ಮಾತಿನೊಂದಿಗೆ ಮುಗಿಸ್ತೇನೆ. ಗ್ಯಾಸ್ಟ್ರಿಕ್ ಅನ್ನೋದು ಎಲ್ರಿಗೂ ಕೂಡ ಕಾಮನ್ ಆದಂಥ ಪ್ರಾಬ್ಲಮ್. ಅದು ಕೆಲವು ಊಟ ಮಾಡಿದಾಗ ಆಗುತ್ತೆ. ಇದಕ್ಕೆ ನಾವು ಪ್ರತಿಸತಿ ಮಾತ್ರೆಯನ್ನೇ ಅವಲಂಬಿಸ್ಬೇಕಂತಂದರೆ ಅದು ಸ್ವಲ್ಪ ಪ್ರಮಾಣದಲ್ಲಿದ್ದಾಗ ನಾವು ಮಾತ್ರೆಗಳನ್ನು ಅವಲಂಬಿಸೋದು ಅಗತ್ಯ ಇರೋದಿಲ್ಲ. ಹೇಗೆ ಪರಿಹಾರ ಕಂಡುಕೊಳ್ಬೋದು ಅಂದರೆ ಅದಕ್ಕೆ ಹಲವಾರು ಮಾರ್ಗಗಳಿದೆ. ಅದರಲ್ಲಿ ನಾನು ಈಗ ಒಂದು ಹೇಳೋದು ಕೂಡ ಒಂದು ಏನಂದರೆ, ಮೆಡ್ರಾಸ್ ಎಲೆ ಅಂತೀವಲ್ಲ, ಆ ಎಲೆ ವಿಳೆದೆಲೆ ಇದೆಯಲ್ಲ, ಅದನ್ನು ನೀವು ಒಂದು ಚೂರು ಸಕ್ಕರೆ, ಅದಕ್ಕೊಂದು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು 3-4 ಎಲೆಯನ್ನು ಸುಣ್ಣ ಅಥವಾ ಅಡಿಕೆ 2 ಬಳಸದೆ ಹಾಗೆ ಬಾಯಲ್ಲಿಟ್ಕೊಂಡು ಜಗದು ಅದರ ರಸ ಕುಡಿತಾ ಬನ್ನಿ. ಅದರಿಂದ ನಿಮಗೆ ಸಾಕಷ್ಟು ರಿಲೀಫ್ ಕೊಡುತ್ತೆ. ಮಾಡಿ ನೋಡಿ ಒಂದ್ಸತಿ. ನೀವು ಊಟ ಆದಮೇಲೆ ಎಲಡಿಕೆ ಹಾಕೊಳ್ಳೋ ಉದ್ದೇಶಗಳು ಹಲವಾರು ಇದ್ದರು. ಅದರಲ್ಲಿ ಇದು ಒಂದು ಅನಿಸುತ್ತೆ. ತುಂಬ ಹೆವಿ ಊಟ ಆದಾಗ ಜೀರ್ಣ ಆಗುತ್ತೆ ಅಂತ ಎಲಡಿಕೆ ಹಾಕ್ಕೊಳ್ತಾರಲ್ವ. ಹಾಗೆಯೇ ಸಪೋಸ್ ನಮಗೆ ಅಜೀರ್ಣ ಆದಾಗೂ ಕೂಡ ನಾವು ಈ ರೀತಿ ಬರೀ ಎಲೆ ಮತ್ತು 1 ಸ್ಪೂನ್ ಸಕ್ಕರೆ, ಹಾಗೆಯೇ ಬೇಕಾದರೆ ಒಂದು ಚೂರು ನೀವು ಸೋಂಪು, ಸ್ವಲ್ಪ ಜಾಸ್ತಿ ಬೇಡ, ಹಾಕಿ ಅಗೆದು ಅದರ ರಸವನ್ನು ಕುಡಿರಿ. ರಿಲೀಫ್ ಕೊಡುತ್ತೆ. ಅದಾದ ನಂತರ ಮುಂದಿನ ಕ್ರಮ ತಗೋಬೋದು. ನೆನ್ಪಿಡಿ, ನಾಟಿ ಎಲೆ ಬಳಸಬೇಡಿ, ಮೆಡ್ರಾಸ್ ಎಲೆ ಮಾತ್ರ. ಯಾಕಂದರೆ ನಾಟಿ ಎಲೆ ಖಾರ ಇರುತ್ತೆ, ಎದೆ ಉರಿ ಬರ್ಬೋದು. ಅದಕ್ಕೋಸ್ಕರ ಮೆಡ್ರಾಸ್ ಎಲೆ ಬಳಸಿ ಅಂತ ಹೇಳ್ತಾ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ದೇವಿಸ್ ಕಿಚನ್. ಮುಂದಿನ ಮ್ಯಾಂಗೋ ಸ್ಪೆಷಲಲ್ಲಿ ಸಿಗೋಣ. ನಮಸ್ಕಾರ.